ಸುದೀಪ್ ರೈ ಅವರ ಅನುಮಾನಾಸ್ಪದ ಸಾವಿನ ಬಗ್ಗೆ ಈಗ ಇರುವ ಸಂಶಯ ಅಂತ ಹೇಳಿದರೆ, ಅವರನ್ನು ಒತ್ತಾಯಪೂರ್ವಕವಾಗಿ ದೇವಸ್ಥಾನದಲ್ಲಿ ಮದುವೆಯಾದಂತಹ ಕಾರ್ಕಳದ ಕಾಬೆಟ್ಟುವಿನ ಸೌಮ್ಯ ಶೆಟ್ಟಿ ಎನ್ನುವ ಹುಡುಗಿ. ಈ ಹುಡುಗಿಯ ಹಿನ್ನೆಲೆಯಲ್ಲಿ ಸುದೀಪ್ ಸಿಲುಕಿಕೊಂಡು ಅಂತಿಮವಾಗಿ ಜೀವ ಕಳೆದುಕೊಂಡಿದ್ದಾರೆ. ಇಂತಹ ಘಟನೆಯ ಹಿನ್ನೆಲೆಯಲ್ಲಿ ಸುದೀಪ್ ಅವರ ತಂದೆಯೇ ನಮ್ಮೊಂದಿಗೆ ಮಾತನಾಡಿದ್ದಾರೆ. ಮತ್ತು ಪ್ರತಿಯೊಂದು ಅವಳಿಗೆ ಹೇಳ್ತಾಳೆ, ಒಂದು ಯಾವುದೋ ಒಂದು ಇದರಲ್ಲಿ ಚಾನಲಲ್ಲಿ ನೋಡಿದೆ ನಾನು, ಮೂಗಿನ ನನಗೆ ಕೇಳಿದ್ರು ಅದು. ಆಗ ನಾನು ಅವರಿಗೆ ನನಗೆ ಸಿಟ್ಟು ಜಾಸ್ತಿ ಅಂತ ಹೇಳಿದ್ಲು. ಸಿಟ್ಟಿದ್ರೆ ಮೂಗು ಕೊಯ್ಕೊಳ್ಳೋಕ್ಕಾಗ್ತದಾ? ಹಾಂ, ಈಗ ನನ್ನ ಮೇಲೆ ಮತ್ತೊಂದು ಆರೋಪ ಮಾಡ್ತಾಳೆ, ಅವ್ರು ತಂದೆ ಎಲ್ಲ ಇದು ಮಾಡ್ತಾರೆ ಹಾಗೆ ಹೀಗೆ ಅಂತೇಳಿ. ತಂದೆಯಲ್ಲಿ ನನ್ನ ಹತ್ರ ನಿಜವಾಗ್ಲೂ ಹೇಳಿದ್ದೆ, ನಾನು ಕಾನೂನು ಬೇರೆ, ಧಾರ್ಮಿಕ ನಂಬಿಕೆ ಬೇರೆ, ನನ್ನಲ್ಲೇ ಅವಳ ಟಾರ್ಚರ್ ವಿಷಯವನ್ನು ಹೇಳಿದ್ದಾನೆ. ನಾನು ಇನ್ನೂ 1 ತಿಂಗಳೊಳಗಡೆ ಬರ್ತೇನೆ, ಹೇಗಾದರೂ ಮಾಡಿ ಬರ್ತೇನೆ ಅಂತ ಹೇಳಿದ. ಯಾವಾಗ ನಾವು ದೇವಸ್ಥಾನಕ್ಕೆ ಹೋಗೋಕೆ ಹೇಳಿದ್ದಾನೆ. ಇವಳ ಟಾರ್ಚರ್ ಇವ್ರದ್ದೆಲ್ಲ ಅವನಿಗೆ ಇದಾಗಿದೆ. ಅವನ ಬ್ಯಾಗ್ ಸಮೇತ ಹೆಚ್ಚಿನ ಬಟ್ಟೆಲ್ಲ ಬಂದಿದೆ, ಇಲ್ಲಿಗೆ ಬೆಳ್ತಂಗಡಿಯಲ್ಲಿ ತಂದಿಟ್ಟಿದ್ದಾನೆ. ಅವನು ತಂದಿಟ್ಟಿದ್ದಾನೆ. ಈ ಮತ್ತೆ ಅಂದರೆ ಅವನಿಗೆ ಈ ಮದುವೆ ಆಗಿದ್ದು ಅದು ಇದೊಂದೊಂದೊಂದೊಂದು ವಿಚಾರ ಅವನಿಗೆ ತಿಳಿಯಿತು. ಅವನಿಗೆ ಮಾನಸಿಕ ಹಿಂಸೆ ಆಗಿದೆ. ಇವನ ಸಾವಿಗೆ ಮೂಲ ಕಾರಣನೇ ಸೌಮ್ಯನ ಹುಡುಗಿ, ಮೂಲ ಕಾರಣ. ಇನ್ನೊಂದೇನಂತ ಹೇಳ್ತಾರೆ, ಅವಳು ಇಷ್ಟು ದಿನ ಆಯ್ತಲ್ಲ, CBIಗೆ ಅಥವಾ NIಗೆ ತನಿಖೆ ಕೊಡಲಿ ಅಂತ ಹೇಳಿದ ಸ್ಟೇಟ್ಮೆಂಟ್ ನಾನು ನೋಡಿಲ್ಲ. ಯಾವುದು ನೋಡಿಲ್ಲ ಅಂದರೆ ಕೇಳೋದಿಲ್ಲ, ಕೇಳಿಲ್ಲ. ನಾವು ಹೇಳ್ತೇವಲ್ಲ, ಈಗ ಅವಳಿಗೆ ನ್ಯಾಯ ಸಿಗಬೇಕೋ ಬೇಡವಾ? ನಮಗೂ ನ್ಯಾಯ ಸಿಗಲಿ. ಈ NI ಅಥವಾ CBI ಕೊಡಲಿಕ್ಕೆ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ CID COD ಅಥವಾ SIT ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತಲ್ಲ, ಬೇಡ. ಇವಳದು ಹನಿ ಟ್ರಾಪ್ ಗ್ಯಾಂಗ್ ಇದೆ ಅಲ್ಲ, ಅದೆಲ್ಲ ಬಯಲು ಆಗಲಿ, ಯಾರು ಅವಳು ಒತ್ತಾಯ ಮಾಡಲಿ, ನಮಗೆ ಗೊತ್ತಾಯ್ತು ಸತ್ಯದ ಎಲ್ಲರಿಗೂ ತಿಳಿಯಲಿ. ಯಾವುದು ನಾವು ಆರೋಪ ಮಾಡುವ ವಿಚಾರನೂ ತಿಳಿಲಿ ಅಥವಾ ಅವಳು ಆರೋಪ ಮಾಡೋದು ತಿಳಿಯಲಿ. ಮತ್ತು ಸಾಲದ ವಿಚಾರದ ಬಗ್ಗೆ ನಾನು ಹೇಳ್ತೇನೆ, ಏನಂತೇಳಿ ಸಾಲ ಮಾಡೋ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಹಜ. ಅದನ್ನು ತೀರಿಸುವುದು ಯಾರು ತೀರಿಸಬೇಕಾದ ಯಾರು? ಸಾಲ ಮಾಡಿದವನಿಗೆ. ಈ ಬಾಯಿ ಮಾತಲ್ಲಿ ಹೇಳ್ತಾರೆ, ಅವ್ರು ತೀರಿಸ್ತಾರಾ? ತೀರಿಸೋದಿಲ್ಲ. ಹಾಗೆ ಈಗೆಲ್ಲ ವಿಚಾರಗಳು ಈಗೇನಂತೇಳಿದ್ರೆ ಒಂದೊಂದು ಆರೋಪಗಳು ಬರ್ತಾಯಿದೆ. ಇವನ 2 ಮೊಬೈಲ್ ಅವಳ ಹತ್ರ ಉಂಟು. ಅವನು ಕೋಮ ಸ್ಥಿತಿಯಲ್ಲಿದ್ದ ಎನಪಯಲ್ಲಿ ಎಲ್ಲ, ಆವಾಗಲೂ ಬೇರೆಯವರಿಗೆ ಮೆಸೇಜ್ ಮಾಡ್ತಾಯಿದ್ಲಿ ಏನೆಲ್ಲ. ಈಗಲೂ ಮೊಬೈಲ್ ಈಗ ಏನಾಗಿದೆ ಅಂತ ಗೊತ್ತಿಲ್ಲ. ಇಷ್ಟರವರೆಗೂ 2 ಮೊಬೈಲ್ ಅವಳ ಹತ್ರ ಇದೆ. ಮತ್ತು ಕಾರು ಗಜರಿ ಆಸ್ಪತ್ರೆಯಲ್ಲಿ ಇದೆ. ಯಾರು ಇವೊಂದು ಕಾರು ಅಲ್ಲಿ ಉಂಟು. ಆದರೆ ಕಾರಿನ ಬಗ್ಗೆ ನಾವು ಜಾಸ್ತಿ ಮಾತ್ರಕ್ಕೆ ಹೋಗಲಿ. ಯಾಕೆಂತ ಹೇಳಿದರೆ ಅದು ಕಾಲಭೈರವೇಶ್ವರ ಸೊಸೈಟಿ ಬೆಳ್ತಂಗಡಿ, ಅದರ ಸಾಲ ಉಂಟು, 1,88,000 ಸಾಲ ಉಂಟು. ಅವರು ಹೇಳ್ಕೊಂಡು ಹೋಗಲಿ, ನಮಗೇನಾಗಬೇಕು? ಯಾಕಂದರೆ ಅವ್ರದ್ದು ಸಾಲ ದುಡ್ಡು ಕೊಟ್ಟಿದ್ದು ಅವರು, ಹಾಗೆ ಹೇಳ್ಕೊಂಡು ಹೋದರೆ ಆಯ್ತಲ್ಲ. ಅದ್ರ ಬಗ್ಗೆ ನಾನು ಹೆಚ್ಚಿನ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಇವನ್ನೆಲ್ಲ ಒಂದು ಥರದಲ್ಲಿ ಇದು ಮಾಡಿ ಅನ್ಯಾಯ ಮಾಡ್ತಿದ್ದಲ್ಲ. ಹಿಂದೆ ಸುಮಾರು ಜನರಿಗೆ ಆಗಿದೆ. ಈಗಾಗಲೇ ನಾವು ಕರೆದಿಲ್ಲ, ಆದರೆ ನಾವು 31ನೇ ತಾರೀಕಿಗೆ ನಮ್ಮ ಮಂಗಳೂರಲ್ಲಿ ಪ್ರೆಸ್ ಮೀಟಿಂಗ್ ಮಾಡಿದ್ದೀವಿ ನಾವು. ಯಾಕಂದರೆ ಅವಳು 30ನೇ ತಾರೀಕಿಗೆ ಪ್ರೆಸ್ ಮೀಟಿಂಗ್ ಮಾಡುವಾಗ ನಾವೊಂದು ಅದಕ್ಕೆ ಕೊಡಬೇಕಲ್ಲ, ಪ್ರತ್ಯುತ್ತರ ಕೊಡೋದಿದ್ದರೆ ನಮ್ಮ ತಪ್ಪು ಇರ್ತದಲ್ಲ. ಹಾಗೆ ನಾವು ಮಾಡಿದ್ದೆವು. ಆವಾಗ ಒಬ್ಬರು ವೇಣುಗೋಪಾಲ್ ಅಂತ ಹೇಳಿ ಸೀಮಂತೂರು ಕಡೆಯವರೇನೋ ಮುಳುಕಿ ಕಡೆಯವರು ಬರ್ತಾರೆ. ಅವರೇ ಇದ್ದ ಸತ್ಯಾಂಶನ ಅವರೇ ಹೇಳ್ತಾರೆ. ಯಾರು ನಾವು ಅವರಿಗೆ ಬೈಫೋರ್ಸ್ ಮಾಡಿದ್ದಲ್ಲ, ಬನ್ನಿ ಅಂತಲೇ ಹೇಳಿಲ್ಲ, ಏನಿಲ್ಲ, ಅವರೇ ಒಪ್ಕೊಂಡಿದ್ದಾರೆ ಆ ಇದರಲ್ಲಿ. ಹಾಗೆ ಪ್ರತಿಯೊಂದು ಅಂಶವನ್ನು ಅವರೇ ಹೇಳ್ತಾ ಇದ್ದಾರೆ. ಯಾರು ಅವರೇ. ಮತ್ತು ಈಗ ಏನಂದರೆ ನೆಲ್ಯಾಡಿಯಿಂದ ಆ್ಯಕ್ಟಿವ್ ತೊಗೊಂಡು ಹೋದವರು ಯಾರು? ನೆಲ್ಯಾಡಿಯಲ್ಲಿ ಇವಳು ಏನಂದರೆ 17/3ಕ್ಕೆ ಒಂದು ಅಂಗಡಿಯಲ್ಲಿ 10 ರೂಪಾಯಿ ನೀರಿನ ಬಾಟ್ಲಿ ತೊಗೊಂಡು ಅಲ್ಲಿ ಗೂಗಲ್ ಪೇ ಮಾಡಿದೆ. ಅಪ್ಪು ಶೆಟ್ಟಿ ಅನ್ನೋ ಇದರಲ್ಲಿ ಗೂಗಲ್ ಪೇ ಮಾಡಿದ್ದಾಳೆ. ಈಗ ಆ ಅಂಗಡಿಯವರು ಕೊಡ್ತಾರೆ, ಇಲ್ಲಿ ಜನಗಳಂದರೆ ನಮ್ಮ ಎದುರುತ್ತಾರೆ ಜನಗಳು. ವಾಟ್ಸಪ್ಪಲ್ಲಿ ಫೋಟೋ ತೆಗಿಯೋಕ್ಕೆ ಮುಂದೆ ಬರ್ತಾರೆ. ಅದೇ ಸತ್ಯವನ್ನು ಸತ್ಯ ವಿಚಾರದಲ್ಲಿ ಹೇಳೋಕ್ಕೆ ಹಿಂದೆಟ್ಟು ಹೊಡಿತಾರೆ. ಇದು ಎನಪಯದಲ್ಲಿ ಸುದೀಪ್ ತೀರಿಕೊಂಡ್ರು. ಅದರ ನಂತರದ ಕಾರ್ಯಗಳಿಗೆ ಎಲ್ಲ ನಾನೇ ಮಾಡಿದ್ದು, ನಾವೇ ಮಾಡ್ತಿರೋದು. ಸ್ವಾಮಿ ಬರಲೇ ಇಲ್ಲ. ಅವಳು ಯಾವತ್ತಾದ್ರೂ ಒಂದ್ಸರಿ ಓಡಿ ಬಂದು ಇದು ಮಾಡಿದ್ರೆ ನಾಟಕ ಆಡ್ಕೊಂಡಿದ್ದರೆ ಆಗ್ತದಾ? ಅಲ್ಲಿ ತೀರಿಕೊಂಡ ಮೇಲೆ ಗೊತ್ತಿಲ್ಲ ಅವಳಿಗೆ. ಗೊತ್ತಿಲ್ಲ. ಮತ್ತೆ ನಾವು ಪೊಲೀಸ್ ಸ್ಟೇಷನ್ಗೆ ಆಗಲೇ ಇಲ್ಲಿ ತೀರಿ ಹೋಗಿದ್ದು 3 ಗಂಟೆ 9 ನಿಮಿಷಕ್ಕೆ, 3:30 ಅಂದಾಜು ಮುಂಜಾನೆ, ಬೆಳಿಗ್ಗೆ 3:30 ಮುಂಜಾನೆ 29ನೇ ತಾರೀಕೆ ಬೆಳಿಗ್ಗೆ 3 ಗಂಟೆ 9 ನಿಮಿಷಕ್ಕೆ ಬೆಳಿಗ್ಗೆ. ಆಮೇಲೆ ನಾವು ಇದನ್ನು ಬಂದರ್ ಪೊಲೀಸ್ನವರು ನಾವು ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ ಹೇಳಿದರು ಹೀಗೆ ಅಂತೇಳಿ. ಆಗ ನಾನು ಹೇಳಿದೆ ಕಾರ್ಕಳ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ನಾವು ಕೊಡಬೇಕಿಲ್ಲ, ನಮ್ಮಿಂದ ಮೆಸೇಜ್ ಹೋಗಿದೆ ಅಂತ ಅವ್ರು ಹೇಳ್ತಾರೆ. ನನಗೆ ಫೋನ್ ಮಾಡಿದ್ದಾರೆ ಅವರು. ಆದರೂ ನಾನು ಅಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಅಲ್ಲಿಗೆ ಹೋಗ್ತೇನೆ, ಕಾರ್ಕಳಕ್ಕೆ ಹೋಗ್ತೇನೆ ನಾನು. ಆಗ ಅವರು ಎಲ್ಲ ಮೆಸೇಜ್ ಕೊಡ್ತಾರೆ ಪೊಲೀಸ್ ಸ್ಟೇಷನ್. ನಾವು ಕೊಡೋಕೆ ಆಗ್ತದಾ? ನಾವು ಅವಳ ಹತ್ರ 50 ಮಾತಾಡಲ್ಲ, ನಾನು ಮಾತಾಡಲ್ಲ. ಆಮೇಲೆ ಏನಂತ ಹೇಳಿದರೆ ಅವಳು ಲಿಂಕ್ ಮಾಡ್ತಾಳೆ ಫೋನಲ್ಲೆಲ್ಲ. ಈಗಲೂ ಏನು ಗೊತ್ತಾ, ಅವಳ ಫೋನ್ ಸೀಸ್ ಮಾಡಿ ಎಲ್ಲ ಅವಳ ಹತ್ರ 2 ಇದು ನಂಬರ್ ಇದೆ, ಅದರಲ್ಲಿ ಎಲ್ಲ ಅವ್ರದ್ದು ವಿಚಾರ ಬಯಲು ಬರ್ತದೆ.
ಅಲ್ಲಿ ಕಾರ್ಕಳದಲ್ಲಿ ನೀವು ಕಂಪ್ಲೇಂಟ್ ಕೊಡುವಾಗ ನೀವು ಈ ವಿಚಾರಣೆ ಎಲ್ಲ ತಿಳಿಸ್ಲಿಲ್ವಾ ಯಾರಿಗೆ? ಕಾರ್ಕಳ ಪೊಲೀಸರಿಗೆ? ಅದು ರೈಟಿಂಗ್ಸಲ್ಲಿ ಉಂಟಲ್ಲ, ರೇಟಿಂಗಲ್ಲಿದೆ. ಅದೇ ಬರುತ್ತೆ ಬರುತ್ತೆ. ಹಾಂ, ಯಾಕಂದರೆ ಸೌಮ್ಯಲ ವಿಚಾರಣೆ ನಮಗೆ ಅವಳ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದ್ದೇ ಸೌಮ್ಯ ಅಂತ ಹೇಳಿದ್ದೇವೆ ನಾವು. ಮಾಡಿದ್ದೇವೆ ನಾವು. ಅಲ್ಲಿ FIR ಆಗಿ ಮತ್ತೆ ಕಾರ್ಕಳ ಪೊಲೀಸರು ಮಂಗಳೂರು ಬಂದರು. ಅಲ್ಲ ಮಂಗಳೂರಿಗೆ ಬಂದಿದ್ದಾನೆ. ಹೌದು, ಇಲ್ಲಿಗೆ ಬಂದಿದ್ದಾರೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇನ್ನು ಸೋಮವಾರ ಕೊಡ್ತೇವೆ ಅಂತ ಏನೋ ಸಿಗ್ತದೆ ಅಂತ ಹೇಳಿದ್ರು ಹಾಸ್ಪಿಟ್ಲಲ್ಲಿ. 15 ದಿವಸ ಟೈಮ್ ಬೇಕಂತ. ಸೋಮವಾರಕ್ಕೆ ಇವತ್ತು ಸೋಮವಾರ, ಮುಂದಿನ ಸೋಮವಾರ ಸಿಗ್ತದೆ ಅಂತ. ಯಾಕೆಂತ ನಾವು ಅದರಾದ್ಮೇಲೆ ಅರ್ಜಿ ಕೊಡೋದಲ್ಲ. ಈಗ ಸೌಮ್ಯ ಅಂತ ಹೇಳಿದರೆ ನಮ್ಮ ಮನೆಗೆ ಅವ್ರು ಇವತ್ತಂದರೆ ಕಾಲಿಟ್ಟಿಲ್ಲ. ನಾವು ನಿಜವಾಗ್ಲೂ ಹೇಳಿದರೆ ನಮಗೆ ಇವರು ಕದ್ದು ಮುಚ್ಚಿ ಮದುವೆ ಆಗಿದ್ದಲ್ಲ. ಇವರು ರಿಜಿಸ್ಟರ್ ಆಗಿದ್ದು ಕದ್ದು ಮುಚ್ಚಿ. ಯಾರು ವಿಚಾರ ಗೊತ್ತಾಗಿದೆ ಯಾವತ್ತು ಇವರೇನೇ ಇದಲ್ಲ. ಈಗ ಸೌಮ್ಯ ಅಂತ ಹೇಳಿದ್ರೆ ಹಿಂದಿನದೆಲ್ಲ ಮರೆಮಾಚಿದಲ್ಲ, ಸತ್ಯವನ್ನೇ ಮರೆಮಾಚಿದಲ್ಲ ಇವಳು. ಯಾವುದು ಈಗ ಒಂದು ನನಗೆ ಹಿಂದೆ ಒಂದು ಇದಾಗಿದೆ, ಅದು ಡೈವರ್ಸ್ ಆಗಿದೆ, ಅಥವಾ ಇನ್ನೊಬ್ಬನ ಮದುವೆ ಆಗಿದೆ, ಇದಾಗಿದೆ, ಮತ್ತೊಬ್ಬನ ಹತ್ರ ಲವ್ ಇತ್ತು, ಅದು ಹೀಗೆ ಆಗಿದೆ ಅಂತ ಒಬ್ಬ ಮನುಷ್ಯನ ಅದೇನಂತ ಹೇಳಿದರೆ ಅವನೊಂದು ಒಳ್ಳೆಯ ಹುಡುಗಿನ ಇಷ್ಟಪಡೋಕ್ಕೆ ನೋಡ್ತಾನೆ. ಮತ್ತು ಅವನಿಗೆಲ್ಲ ವಿಚಾರಗಳು ತಿಳಿದಾಗ ಅನುಮಾನ ಬರ್ತದೆ. ಯಾವಾಗ ವಿಷಯಗಳು ತಿಳಿದಾಗ ಅವ್ನು ಮೊದಲೇ ಹೇಳಿಲ್ಲ ಅಲ್ವಾ, ಮೊದಲೇ ಹೇಳಿದರೆ ಈ ಸ್ಥಿತಿ ನನಗೆ ಬರ್ತಿರ್ಲಿಲ್ಲ ಅಂತ. ಈ ಸೌಮ್ಯ ಇದನ್ನು ಯಾವುದನ್ನು ಸತ್ಯವನ್ನು ಹೇಳಿಲ್ಲಲ್ಲ. ಈಗ ಯಾರು ಸತ್ಯವನ್ನು ಹೇಳಿದರೆ ಈಗ ಇವನು ಫೋನ್ ತೆಗೆದಿಲ್ಲ ಅಂತ ಯಾವುದೊಂದು ಪ್ರೆಸ್ ಮೀಟಲ್ಲಿ ಬರ್ತದೆ. ಅದಕ್ಕೆ ನನಗೆ ಸಿಟ್ಟು ಬಂತು, ನಾನು ಆಗಿನ ಎಲ್ಲಿ ಅಡಿಗೆ ಹುಡ್ಕೊಂಡು ಹೋದೆ ಅಂತ ಹೇಳ್ತಾಳೆ. ಫೋನ್ ತೆಗೆಯೋದು ಈಗ ದೇವಸ್ಥಾನದಲ್ಲಿದ್ದರೆ ಫೋನ್ ತೆಗಿಯೋಕ್ಕಾಗ್ತದಾ? ಕೆಲವಲ್ಲಿ ನಾವು ತೆಗೆಯೋದಿಲ್ಲ, ಪೂಜೆ ಮಾಡುವ ಟೈಮಲ್ಲಿ ತೆಗೆಯೋದಿಲ್ಲ. ಈಗ ನಿಮ್ಮದೊಂದು ಇದೊಂದು ಆಫೀಸ್ ಉಂಟು, ನೀವೇನು ಹೇಳ್ತೀರಿ, ಸೊ ಅಲ್ಲಿ ಬೋರ್ಡ್ ಹಾಕ್ತೀರಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಅಂತ. ಈಗ ಬೇಡ, ಕೊಡಿಯಲ್ ಬೈಲಲ್ಲಿ ICUಗೆ ಹೋಗ್ಬೇಕಾದ್ರೆ ಮೊಬೈಲ್ ಹೊರಗೆ ಇಟ್ಟು ಹೋಗಬೇಕು. ಸ್ವಿಚ್ ಆಫ್ ಮಾಡಿದರೆ ಆಗೋದಿಲ್ಲ, ಹೊರಗೆ ಇಟ್ಟು ಹೋಗಬೇಕು. ಆ ಟೈಮಲ್ಲಿ ನಮಗೆ ಮೊಬೈಲ್ ತೆಗಿಯೋಕ್ಕಾಗ್ತದಾ? ಈಗ ಮೊಬೈಲ್ ಅಂತ ಕೆಲವು ಟೈಮಲ್ಲ. ಈಗ ನಾವು ಚಪ್ಪಲಿ ಹಾಕ್ತೇವೆ, ಕೆಲವು ಕಡೆ ಹಾಕೊಂಡು ಹೋಗ್ಬೋದು, ಎಲ್ಲಿ ಹೋಗೋದು, ಕೆಲವು ಬಿಡೋದು, ಪಾದರಕ್ಷಣೆ ಇಲ್ಲಿ ಇಡಿ ಅಂತ ಹೇಳ್ತಾರೆ. ಆಗ ನಾವು ಪಾದರಕ್ಷಣೆ ಅಲ್ಲಿ ಹೊರಗಡೆ ಇಡಬೇಕು. ಆಗ ಇವ್ರು ಮೊಬೈಲ್ ತೆಗೆದು ಭಯಂಕರ ಸಿಟ್ಟು ಬಂತಂತೆ. ಒಂದು ನಿಮಿಷದ ಇವನು ಮೊಬೈಲ್ ತೆಗಿಯದೆ ಇಷ್ಟು ಸಿಟ್ಟು ಬಂದರೆ ಇನ್ನು ಮುಂದೆ ಜೀವನ ಮಾಡೋದು ಹೇಗೆ? ಇವನು ಒಂದು ಇವನಿಗೆ ದೊಡ್ಡ ಇದಾಗಿದೆ ಅಂದರೆ ತಾಯಿಗೆ ಹೊಡೆಯೋಕ್ಕೆ ಹೋಗಿದ್ದು ದೊಡ್ಡ ಇದಾಗಿದೆ. ಕೊಲೆ ಬೆದರಿಕೆ ಆಗಿ ಇದು ಮಾಡಿದ್ದಿಲ್ಲಲ್ಲ, ಅದು ಇವನು ಓದಿದ ಸ್ಕೂಲಿನ ಎದುರುಗಡೆ. ಅದೇನಂತ ಹೇಳಿದ್ರೆ ಬೇಗ ಅಲ್ಲಿಯ CC ಕ್ಯಾಮರಾವನ್ನು ನೀವೆಲ್ಲ ಚೆಕ್ ಮಾಡಿ, ಅಕ್ಕಪಕ್ಕದಲ್ಲಿ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಸತ್ಯಾಂಶಗಳೆಲ್ಲ. ಯಾವುದು ಈ ಸತ್ಯಾಂಶ ಇದೆಲ್ಲ ಗೊತ್ತಾಗಬೇಕಾದ್ರೆ ಇದಕ್ಕೆ ಮೂರನೇ ಕಣ್ಣು ಅಂತ ಹೇಳಿದ್ರೆ ಈಗ CC ಕ್ಯಾಮರಾ ಅಂತ ಹೇಳ್ತಾರೆ. ಆ CC ಕ್ಯಾಮರಾ ಚೆಕ್ ಮಾಡಿದರೆ ಎಲ್ಲ ಗೊತ್ತಾಗ್ತದೆ, ಡೀಟೇಲ್ಸ್ ವಿಚಾರ. ನಮ್ಮ ಬಾಯಿ ಮಾತಿಗಿಂತಲೂ CC ಕ್ಯಾಮರಾಕ್ಕೆ ಈಗ ವ್ಯಾಲ್ಯೂ ಇಲ್ಲ. ಈಗ ಮದುವೆ ವಿಚಾರದಲ್ಲಿ ಮಾತುಕತೆ ಆಗಿದೆ, ನೀವು ಹುಡುಗಿ ಆಡುವ ಶಾಸ್ತ್ರಕ್ಕೆ ಹೋಗಿದ್ದೀರಿ. ಯಾವುದು ಹುಡುಗಿ ನೋಡುವ ಶಾಸ್ತ್ರಕ್ಕೆ ಹುಡುಗಿ ನೋಡೋಕೆ ಹೋಗಿದ್ದು ಸತ್ಯ ಸುಳ್ಳೆ ಒಪ್ಕೊಳ್ಳೋದೇ ಇಲ್ಲ. ಅಷ್ಟೆಲ್ಲ ಆದ ಮೇಲೆ ರಿಜಿಸ್ಟರ್ಡ್ ಮದುವೆ ಆಗುವಂಥ ಅನಿವಾರ್ಯತೆ ಏನಿದೆ? ಅದೇ ನಾವು ಕೇಳೋದು. ಟೈಮ್ ಅವರೇ ತಗೊಂಡಿದ್ದು, ನಾವಲ್ಲ. ಅವರ ಊರು ಸೀಮಂತೂರದಲ್ಲಿ ಎಂಥ ಒಂದು ಊರ ಹೆಸರು ಹೇಳಿದ್ದಾರೆ. ಅಲ್ಲಿ ದೇವರ ಕಾರ್ಯ ಇದೆ. ಮತ್ತು ನಮ್ಮ ಕಡೆಯವರು ಬಾಂಬೆರೆಲ್ಲ ಬರಬೇಕು, ಮಕ್ಕಳಿಗೆ ರಜೆ ಸಿಗ್ತದೆ. ಏಪ್ರಿಲ್ 29 ನಂತರ ಮದುವೆ ಮಾಡೋದು. ಮದುವೆ ಎಂಗೇಜ್ಮೆಂಟ್. ಮದುವೆ ನವಂಬರ್ಗೆ ಏನೋ ಇಟ್ಟಿದ್ದವರು ಹೇಳಿದ್ದು, ಅವರೇ ಹೇಳಿದ್ದು, ನಾವಲ್ಲ. ಯಾಕಂತ ಹೇಳಿದರೆ ಎಲ್ಲ ಅವರೇ ಮಾತಾಡೋದಲ್ಲ ಅವ್ರಿಗೆ ಇದಂತ. ನಾವು ಅದು ಒಂದು ಮಾತನ್ನು ಹೇಳಿದ್ದೆ ನಮ್ಮ ಹತ್ರ, ಸತ್ಯ ವಿಚಾರ ಏನಂತೇಳಿದ್ರೆ ನಮ್ಮ ಆಸೆ ಏನಂತ ಹೇಳಿದರೆ ಹುಡುಗಿಯ ಒಂದು ಸೊಂಟದಲ್ಲಿ ಉಡುದಾರನೂ ಇರಬಾರ್ದು, ಎಲ್ಲ ನಾವೇ ಕೊಡೋದು. ಚಪ್ಪಲಿಂದ ಹಿಡಿದು ಸಾರಿ ಏನು ಬೇಕು ಅದಾಗು. ನಮಗೆ ವರದಕ್ಷಿಣೆ, ಆ ದಕ್ಷಿಣೆ, ಈ ದಕ್ಷಿಣೆ ಅಲ್ಲ, ನಮಗೆ ಮಾನವೀಯತೆ ಅನ್ನೋ ದಕ್ಷಿಣೆ ಬೇಕು. ನಮ್ಮ ಮನೆಗೆ ಬರುವಾಗ 4 ಜನರಿಗೆ ನೀರನ್ನು ಕೊಡಬೇಕು. ನನ್ನ ತಾಯಿ ಇದ್ದಾರಲ್ಲ, ಫಸ್ಟಿಗೆ ಕೊಡೋದು ನೀರು ಮತ್ತು ಬೆಲ್ಲ, ಆನಂತರ ನೀರು ಮತ್ತು ಉಪ್ಪಿನಕಾಯಿ, ಇದೆಲ್ಲ ಆಮೇಲೆ ಟೀ ಬೇಕಾ ಏನಾದರೂ ಕೊಡೋದು. ಆ ಪದ್ಧತಿಯನ್ನು ಅವರ ಮಗನಾಗಿ ನಾನು ಉಳಿಸ್ಕೊಂಡು ಬಂದಿದ್ದೀನಿ ಇವತ್ತಿನವರೆಗೂ. ರಾತ್ರಿ 12 ಗಂಟೆ ಬಂದರು ನಮ್ಮ ಮನೆಗೆ ಬಂದರೆ 3 ಜನರ ಊಟವನ್ನು ನಾವು ಯಾವಾಗಲೂ ಇರ್ತೇವೆ. ಮತ್ತು ನಾವು ತಂಗಳನ್ನಾಗಿ ಮಾರನೇ ದಿವಸ ತಿನ್ನೋದು, ಅದನ್ನು ಬಿಸಾಕೋದಿಲ್ಲ, ಸತ್ಯ ಬಿಸಾಕೋದಿಲ್ಲ, ಅದನ್ನು ನಾವೇ ತಿಂತೇವೆ. ಮತ್ತು ರಾತ್ರಿ ಅದೇ ಕೆಲಸವನ್ನು ಈಗಲೂ ಮಾಡ್ತೇವೆ. ಈಗಲೂ ನಮ್ಮ ತಾಯಿ ಅದೇ ರೀತಿ ಇರಬೇಕು. ನಮ್ಮ ತಾಯಿಯ ಹಾಗೆ ಅದು ಹೇಳಿದೆ ನಾನು. ಇದೆಲ್ಲ ಹೇಳಿದ್ದೇನೆ. ಯಾವುದು ನಾನು ಸ್ವಲ್ಪ ದೇವರು ನಂಬುವ ವಿಚಾರ.